ಮಲೆನಾಡಿನ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ಕೇಂದ್ರವಾದ ಶೃಂಗೇರಿಗೆ ರೈಲ್ವೆ ಸಂಪರ್ಕ ಕಲ್ಪಿಸುವ ಯೋಜನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಶಿವಮೊಗ್ಗ, ಶೃಂಗೇರಿ ಹಾಗೂ ತಾಳಗೊಪ್ಪ, ಹೊನ್ನಾವರ ರೈಲ್ವೆ ಮಾರ್ಗದ ಅಂತಿಮ ಸ್ಥಳ ಸಮೀಕ್ಷೆಗೆ 33.5 ಕೋಟಿ ರೂಪಾಯಿ ಮಂಜೂರು ಮಾಡಿರುವ ಬಗ್ಗೆ ಜೆಡಿಎಸ್ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಶೆಟ್ಟಿ ಪ್ರಮುಖ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲೇ ನರಸಿಂಹರಾಜಪುರದವರೆಗೂ ರೈಲ್ವೆ ಮಾರ್ಗವಿತ್ತು. ಇದೀಗ ನರಸಿಂಹರಾಜಪುರದಿಂದ ಶೃಂಗೇರಿವರೆಗೂ ಹೊಸ ಮಾರ್ಗ ನಿರ್ಮಾಣವಾಗ್ತಾ ಇದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಅವಧಿಯಲ್ಲೇ ಈ ಯೋಜನೆಗೆ ಸಂಬಂಧಿಸಿದಂತೆ FLS ವರದಿ ಸಿದ್ಧವಾಗಿದ್ದರೂ ಕೂಡ ನಂತರದ ರಾಜಕೀಯ ಬೆಳವಣಿಗೆಯಿಂದಾಗಿ ಅದು ನೆನೆಗುದಿಗೆ ಬಿದ್ದಿತ್ತು. ಆದರೆ ಸಂಸದ BY ರಾಘವೇಂದ್ರ ಅವರ ನಿರಂತರ ಪ್ರಯತ್ನದ ಫಲವಾಗಿ ಮಾರ್ಚ್ 25ರಂದು ಸಮೀಕ್ಷೆಗೆ ಅಧಿಕೃತ ಅನುಮೋದನೆ ದೊರೆತಿದೆ ಅಂತ ಸುಧಾಕರ್ ಶೆಟ್ಟಿ ತಿಳಿಸಿದ್ದಾರೆ. ರೈಲ್ವೆ ಮಾರ್ಗ ಅನ್ನುವಂಥದ್ದು ನರಸಿಂಹರಾಜಪುರದವರೆಗೆ ಸ್ವಾತಂತ್ರ್ಯ ಪೂರ್ವದಿಂದನೂ ಇತ್ತು. ಇದು ಹೊಸ ರೈಲ್ವೆ ಮಾರ್ಗ ಅಲ್ಲ. ಅದು ನರಸಿಂಹರಾಜಪುರದಿಂದ ಶೃಂಗೇರಿಯವರೆಗೆ ಮಾತ್ರ ಹೊಸ ರೈಲ್ವೆ ಮಾರ್ಗ. ನಿಮಗೆಲ್ಲರಿಗೂ ಗೊತ್ತಿರಲಿ, ದೇವೇಗೌಡ ಅವರು, ನಮ್ಮ ಮಾಜಿ ಪ್ರಧಾನಿಯಾದ ದೇವೇಗೌಡಜಿ ಅವರು ಆಗಿದ್ದಾಗ FLS ರಿಪೋರ್ಟನ್ನು ಅವತ್ತೇ ಹಾಕಿತ್ತು, ಫೈನಲ್ ಲೊಕೇಶನ್ ಸರ್ವೆ ಅಂತೇಳಿ. ಆ ಲೊಕೇಶನ್ ಸರ್ವೆ ಹಾಕಿದಾಗ ತದನಂತರ ದುರಾದೃಷ್ಟ, ಕರ್ನಾಟಕದ ದುರಾದೃಷ್ಟ, ಅವರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಿ ಇದೇ ಕಾಂಗ್ರೆಸ್ಸು ಅವತ್ತು ನಾವು ಅಧಿಕಾರ ಕಳ್ಕೊಂಡು